ಗುರುಗ್ರಹ ಆಯ್ತು, ಫ್ಲೂಟೋ ಆಯ್ತು, ಕೊನೆಗೆ ಶನಿಗ್ರಹವನ್ನು ಮುಟ್ಟಿ ಬಂದ ನಾಸಾ ಈಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ. ಈ ಬಾರಿ ಬಹುದೊಡ್ಡ ಪ್ರಾಜೆಕ್ಟ್ ಹಾಕೊಂಡಿರುವ ನಾಸಾ ಸೂರ್ಯನ ಅಂಗಳಕ್ಕೆ ನುಗ್ಗೋದಕ್ಕೆ ಪ್ಲಾನ್ ರೂಪಿಸಿದೆ. 2018ರ ಸಮ್ಮರ್ನಲ್ಲಿ ಈ ನೌಕೆಯನ್ನ ನಾಸಾ ಬಾಹ್ಯಾಕಾಶಕ್ಕೆ ಹಾರಿಬಿಡಲಿದ್ದು, ಈ ಮಹತ್ವಾಕಾಂಕ್ಷಿ ಯೋಜನೆ ವಿವರವನ್ನ ನಾಳೆ ಬಹಿರಂಗಪಡಿಸುವುದಾಗಿ ಹೇಳಿದೆ. ಇನ್ನು ನಾಸಾ ವಿವರಿಸುವ ಇಂಚಿಂಚು ಮಾಹಿತಿ ನಾಸಾ ಸಂಸ್ಥೆಯ ಟೆಲಿವಿಷನ್ ಮತ್ತು ವೆಬ್ಸೈಟ್ಗಳಲ್ಲಿ ನೇರ ಪ್ರಸಾರವಾಗಲಿದೆ. ನಾಸಾ ಕಳುಹಿಸುವ ಸೋಲಾರ್ ಪ್ರೋ ಪ್ಲಸ್ ನೌಕೆ ಸೂರ್ಯನಿಂದ ಕೇವಲ 40 ಲಕ್ಷ ಮೈಲು ಅಂತರದಲ್ಲಿ ಹಾದು ಹೋಗಲಿದೆ. ಅಂದ್ರೆ ಇದು ಬುಧ ಗ್ರಹ ಸೂರ್ಯನಿಂದ ಇರುವಂತಹ ದೂರಕ್ಕಿಂತಲೂ ಹತ್ತಿರ. ಮತ್ತೊಂದು ವಿಶೇಷ ಸಂಗತಿ ಅಂತಂದ್ರೆ ಬಾಹ್ಯಾಕಾಶದ ಯಾವುದೇ ನಕ್ಷತ್ರ ಸುತ್ತ ತಿರುಗುವ ಗ್ರಹಗಳು ಸಾಗಿ ಹೋಗಲಾರದಷ್ಟು ಹತ್ತಿರಕ್ಕೆ ನಾಸಾ ಕಳುಹಿಸುವ ನೌಕೆ ಸಾಗಲಿದೆ. ಇನ್ನು ಈ ಸವಾಲಿನಲ್ಲಿ ನಾಸಾ ಗೆದ್ದಿದ್ದೇ ಆದರೆ ನಕ್ಷತ್ರಗಳ ಕಾರ್ಯನಿರ್ವಹಣೆ ಸ್ಪಷ್ಟವಾಗಲಿದೆ. ಅಲ್ಲದೆ ಭೂಮಿ ಸೇರಿದಂತೆ ಚಂದ್ರನಂತಹ ನೈಸರ್ಗಿಕ ಉಪಗ್ರಹಗಳು ಹಾಗೂ ಅಂತರಿಕ್ಷ ಯಾನಿಗಳ ಮೇಲೆ ಸೂರ್ಯ ಹೊರಸೂಸುವ ಕಿರಣಗಳಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ಸಿಗಲಿದೆ ಎನ್ನಲಾಗ್ತಾ ಇದೆ.